ಎಲ್ರಿಗೂ ನಮಸ್ಕಾರ. ಇವಾಗ ವಿಡಿಯೋ ಮಾಡ್ತಾ ಇರೋದು ಏನಪ್ಪಾ ಅಂದ್ರೆ ನಮ್ಮ ಭರತ್ 100K ಆದ್ರಗಿನ ಒಂದು ವಯಸ್ಸಾದವ್ರಿಗೆ ಮನೆ ಕಟ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಇನ್ನು 96 ಆಗಿದೆ. ಇನ್ನೊಂದು 3-4 ದಿವಸದಲ್ಲಿ ಆಗೋದೈತೆ. ಬೆಳಗ್ಗೆ ಅಷ್ಟೊತ್ತಿಗೆ 9 ಗಂಟೆಗೆಲ್ಲ ಬಂದ್ಬಿಟ್ಟಿದ್ದಾರೆ. ಬಂದು ಗುಡಿಸೆ ಮನೆ ಎಲ್ಲ ಇತ್ತು, ಎಲ್ಲ ಕ್ಲೀನ್ ಮಾಡಿ ಎಲ್ಲ ಲೆವೆಲ್ ಮಾಡಿ ರೆಡಿ ಮಾಡಿದ್ದೀರಿ. ತಲೆದೆಲ್ಲ ಸ್ಟಾರ್ಟ್ ಮಾಡಿದ್ದೀರಿ. ಇನ್ನೇನು ಆದಷ್ಟು ಬೇಗ ಈ ವಾರದಲ್ಲಿ ಕಂಪ್ಲೀಟ್ ಮಾಡಿಬಿಡ್ತೀರಿ ಮನೆ. 100K ಫಾಲೋವರ್ಸ್ ಆದಾಗ ಕಂಪಲ್ಸರಿ ಸೆಲೆಬ್ರೇಷನ್ ಅದರಲ್ಲೇ ಮಾಡೋದು. ಅಂದ್ರೆ ಕೇಳಿದ್ದಕ್ಕೋಸ್ಕರ ಬಂದು ಇಲ್ಲಿ ಮಾಡ್ಕೊಡ್ತಾ ಇರೋದಕ್ಕೆ ನಾವು ಜಾಸ್ತಿ ಅವ್ರಿಗೆ ಥ್ಯಾಂಕ್ಸ್ ಕೇಳ್ಕೋಬೇಕು. ಯಾಕಂದ್ರೆ ಇನ್ನೂ ಜಾಸ್ತಿ ಮನೆಗಳೆಲ್ಲ ಈ ತರ ತುಂಬಾ ಜನ ಬಡವರು ಇದ್ದಾರೆ, ಆದ್ರೂ ಬಂದು ಇಲ್ಲೇ ಮಾಡ್ಕೊಡ್ತೀನಿ ಅಂತ ಬಂದು ಮಾಡ್ತಾವ್ರೆ. ತುಂಬಾ ಸಂತೋಷ ಆಗ್ತೈತೆ. ಇದೇ ತರಾನೇ ಎಲ್ಲರೂ ಫಾಲೋ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಭರತ್ಗೆ ಆಗೋದಿಲ್ಲ, ಅಷ್ಟೊಂದು ಸಂತೋಷ ಆಗ್ತೈತೆ ನೋಡ್ರಿ. ಇವ್ರಿಗೆ ಮನೆ ಕಟ್ಕೊಡ್ತಾ ಇರೋದು ಇಲ್ಲಿ ತಳಿಯಿಂದ ಒಂದು 5 ಕಿಲೋಮೀಟರ್ ವಿಲೇಜ್ ಒಳಗೆ. ಆನೆ ಕಟ ಇತ್ತು, ಮಳೆ ಬಂದ್ರೆ ಸೋರ್ತಾ ಇತ್ತು, ತುಂಬಾ ಪ್ರಾಬ್ಲಮ್ ಇತ್ತು, ಆದ್ರೂ ಮಾಡ್ಕೊಡ್ತಾವ್ರೆ. ಇವತ್ತು ಫಸ್ಟ್ ದಿನ ತಲೆದೆಲ್ಲ ರೆಡಿ ಮಾಡಿದಿರಿ, ಎಲ್ಲ ಮಾಡ್ಕೊಟ್ಬಿಡ್ತೀರಿ. ಒಂದು ವಾರದಲ್ಲೆಲ್ಲ ರೆಡಿ ಮಾಡ್ಕೊಟ್ಬಿಡ್ತೀರಿ ಅಂತ ಹೇಳ್ತಾ ಇದ್ರೆ ಇವಾಗ ಭರತ್ ಮಾತಾಡ್ತಾರೆ ನೋಡಿ. ಸೊ ಥ್ಯಾಂಕ್ ಯು ಸೊ ಮಚ್ ಲವ್ ಲಾರ್ಡ್ಸ್. ಈ ತರ ನನ್ ಸಪೋರ್ಟ್ ಮಾಡಿ ನನ್ ಬಂದೆ ಅಷ್ಟೇ. ದುಡ್ಡು ನಂದಾಗಿರ್ಬೋದು, ಆದ್ರೆ ಪ್ರೀತಿ ಆಗ್ಲಿ, ಎಲ್ಲ ಮನುಷ್ಯರ ಸಪೋರ್ಟ್ ಆಗ್ಲಿ, ಎಲ್ಲಾರು ಇವರೇ ಮಾಡ್ತಾ ಇರೋದು. ನಂದೇನು ಇಲ್ಲ, ದುಡ್ಡು ಕೂಡ ನಂದಲ್ಲ, ಎಲ್ಲಾನು ಅವ್ರದೇ. ಸೊ ತುಂಬಾ 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 ಖುಷಿ. ನನ್ ಮುಂದ್ಗಡೆ ಇದ್ದು ಎಲ್ಲ ಮಾಡ್ತಾ ಇರೋದು ಇವ್ರೇನೆ. ಸೊ ತುಂಬಾ ಖುಷಿ ಆಯ್ತು. ಇನ್ನೂ ಜಾಸ್ತಿ ಮಾಡ್ಬೇಕು. ಫಸ್ಟ್ ತಲೆದ್ ಹಾಕಿದ್ದೀರಿ, ಇನ್ನು ಓದ್ತಾ ನೀವು ಸಪೋರ್ಟ್ ಮಾಡಿದ್ರೆ ಏನೇನ್ ಬೇಕೋ ಮಾಡ್ತೀರಿ. ಸೊ